ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ ನೋಡೋಣ. ಡೈಲಿ 5 ಕ್ವಶನ್ಸ್ ನೋಡ್ತಾ ಹೋಗ್ರಿ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮೇಲೆ ಫುಲ್ ಗ್ರಿಪ್ ಸಿಗ್ತದ. ಕ್ವಶನ್ ಓದೋದೇ ಒಂಥರ ಖುಷಿ. ಆಮೇಲೆ ಆಪ್ಷನ್ಸ್ನ ಎಲಿಮಿನೇಟ್ ಮಾಡೋದು, ಸರಿ ಆಪ್ಷನ್ಸ್ ಫೈಂಡ್ ಔಟ್ ಮಾಡೋದ್ರಿಂದನೂ ಕೂಡ ಬಹಳ ಖುಷಿ ಆಗ್ತದ. ಪ್ರಿಪ್ರೇಷನ್ ಸ್ಟ್ಯಾಂಡರ್ಡ್ ಆಗ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ಯೂನಿಟ್ ಆಫ್ ಕೈನಮ್ಯಾಟಿಕ್ ವಿಸ್ಕಾಸಿಟಿ? ಭಾಳ ಸತಿ ಕೇಳಕತ್ತಾರೆ ನೋಡು. ಮೊದಲ ಯೂನಿಟ್ ಅಂದ್ರೆ SSC ಒಳಗಡೆ ಕೈನಮ್ಯಾಟಿಕ್ ವಿಸ್ಕಾಸಿಟಿ, ಡೈನಾಮಿಕ್ ವಿಸ್ಕಾಸಿಟಿ ಹಂಗೆ ಕೇಳ್ತಾನೆ ಇದ್ದಾರೆ. ಹೇಳ್ರಿ, ಕೈನಮ್ಯಾಟಿಕ್ ವಿಸ್ಕಾಸಿಟಿ ಯಾವ್ದು ಯೂನಿಟ್ ಇದ್ರೊಳಗ? ದಿಸ್ ಇಸ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ is the right answer. ಇದು CGS ಯೂನಿಟ್ ಒಳಗಡೆ ಡೈನ್ ಬೇಡ, ಇದು ಬೇಡ, ಇದು ಬೇಡ. ಓಕೆ, ಇದನ್ನ ಕೇಳಿದ್ರೆ ಏನ್ ಮಾಡ್ತೀರಿ? ಯಾವ್ದು ಡೈನಾಮಿಕ್ ವಿಸ್ಕಾಸಿಟಿ ಕೇಳಿದ್ರೆ ಯಾವ್ದು ಹಾಕ್ತಿರಿ ಇದ್ರೊಳಗ? ಡೈನಾಮಿಕ್ ವಿಸ್ಕಾಸಿಟಿ ಕೇಳಿದ್ರೆ ಕೈನೆಮ್ಯಾಟಿಕ್ ತೆಗೆದು ಡೈನಾಮಿಕ್ ಕೇಳಿದ್ರೆ ಅದು ಏನಾಗ್ತದ? ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಅದ. ನ್ಯೂಟನ್ ಅಂದಲ್ಲಿ ಬೇಕಾದ್ರೆ ಗ್ರಾಮ್ ಬರ್ಕೊಡ್ರಿ. ಯಾವ್ದದ? ಗ್ರಾಮ್ ಅದ. ನೆಕ್ಸ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಅದ, ಸೆಕೆಂಡ್ ಅದ. ಇದು ಬೇಡ, ಕೆಳಗೆ ಸೆಕೆಂಡ್ ಐತಿ. ಹೌದಾ? ಕೆಳಗಿದ್ದಂಗೆ ಅದು. ಓಕೆ, ಇಲ್ಲಾಂದ್ರೆ ಹಿಂಗೆ ಬರೀತಾರೆ ಅವರು. ದೇರ್ ಫೋರ್ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ದಿಸ್ ಒನ್. ಡೈನ್ ಅಂದ್ರೆ ಏನಂತ ನೋಡ್ಬೇಕು. ನೋಡ್ಬಿಡ್ತೀನಿ, ಒಂದು ನಿಮಿಷ ತಡ್ರಿ. ಇದು ಡೈನ್ ಅಂದ್ರೆ ಒಂದು ಮೀನಿಂಗ್ ನೀವು ತಿಳ್ಕೊಬೇಕಾಗೈತಿ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಮುಂದಕ್ಕೆ ಹೋಗೋಣ. ಒನ್ ಡೈನ್ ಅಂತಂದ್ರೆ ಒಂದ್ ಕಡೆ ಬರ್ಕೊಂಡು ಇಟ್ಕೊಳ್ರಿ. ಒನ್ ಡೈನ್ is equal to 1 gram centimeter per second square. ಓಕೆ, ಅಂದ್ರೆ ಇದಿಷ್ಟು ಏನೈತಿದು? ಇದು ಅಲ್ಲ. ಡೈನ್ ಸೆಕೆಂಡ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಇದು ಕರೆಕ್ಟ್ ಆಗೈತಿ. ಇಟ್ ಈಸ್ ವಾಟ್? ಗ್ರಾಮ್ ಅಂದ್ರೆ ಒಂಥರ ಕೆಜಿ ಇದ್ದಂಗ, ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಾರೆ ಎಕ್ಸಲರೇಷನ್ ಇದ್ದಂಗ. ಅಂದ್ರೆ ಒನ್ ಡೈನ್ ಅಂದ್ರೆ ಫೋರ್ಸ್ ಯೂನಿಟ್ ಆಯ್ತಲ್ಲ, ಮಾಸ್ ಇಂಟು ಎಕ್ಸಲರೇಷನ್. ಕೆಲವರು ಅವಾಗ ಫಸ್ಟ್ ಈ ನ್ಯೂಟನ್ ಬಂದ್ಮೇಲೆ ನ್ಯೂಟನ್ ಅಂದ್ರು, ನ್ಯೂಟನ್ಗಿಂತ ಮುಂಚೆ ಅದಕ್ಕೆ ಡೈನ್ ಅಂತಿದ್ರು. ಅದು ತಿಳಿದಾ? ಹಂಗಾರೆ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಅನ್ನ ಡೈನ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ಬೋದು. ಎಲ್ಲೈತಿ? ಬಿ ಆಪ್ಷನ್, ಡೈನ್ ಸೆಕೆಂಡ್ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ? ಅದಕ್ಕೆ CGS ಯೂನಿಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ 96 ಆಯ್ತಾ? ನೆಕ್ಸ್ಟ್ ಕ್ವಶನ್, ದ ಸುಟ್ರೋ ವಿಯರ್, ದ ಡಿಸ್ಚಾರ್ಜ್ ಆಫ್ ದ ವಿಯರ್ ಈಸ್ ಪ್ರಪೋರ್ಷನಲ್ ಟು. ವಿಯರ್ಸ್ ಅಲ್ಲಿ ಬೇರೆ 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 ಟೈಪ್ಸ್ ಇದಾವ. ಈ ಸುಟ್ರೋ ವಿಯರ್ ಅಂತಂದ್ರ ಯಾವುದು? ಇದು ನಿಮ್ಗೆ ವಿಯರ್ಸ್ ಒಂದು ಬೇರೆ ಇದನ್ನ ವಿಡಿಯೋದೊಳಗೆ ಹೇಳಿರ್ತದ. ಬಟ್ ಇದ್ರೊಳಗಡೆ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ರಿ. ಸುಟ್ರೋ ವಿಯರ್ ಹೆಚ್ಚಿರ್ತದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೆಚ್ಚಿರ್ತದ. ಇದಕ್ಕೆ ಇಕ್ವೇಶನ್ ಹೆಂಗದ ಅಂತಂದ್ರೆ ಬರ್ಕೊಂಡಿರಿ. Q is equal to C into H plus 2/3 of S ಅಂತ ಬರ್ತದೆ. ಓಕೆನಾ? ಅಥವಾ ಇನ್ನೊಂದು ಇಕ್ವೇಶನ್ ಬರಿಬೋದು ಇದಕ್ಕೆ, C0 ಅಥವಾ C into H minus 1 S by 3 ಅಂತಲೂ ಬರಿಬೋದು. ಬೇರೆ H ಪವರ್ ಏನೈತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು H ಗದ ಇದು, ದೇರ್ ಫೋರ್ H ಆಗ್ತದೆ. ಓಕೆ, ಇದಿಷ್ಟನ್ನು HD ಅಂತ ಕರೀತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. H ಅಂತ H. ವಾಟ್ ಇಸ್ ದ ಡೆಪ್ತ್ ಆಫ್ ಸೆಂಟರ್ ಆಫ್ ಪ್ರೆಷರ್ ಫಾರ್ ದ ರೆಕ್ಟ್ಯಾಂಗ್ಯುಲರ್ ಲಮೈನಾ? ಇದೊಂದು ರೆಕ್ಟ್ಯಾಂಗ್ಯುಲರ್ ಲಮೈನಾ, ವರ್ಟಿಕಲ್ ಅಂತ ಲಮೈನಾ ವಿಚ್ ಇಸ್ ವರ್ಟಿಕಲಿ ಇನ್ಸೈಡ್ ದ ವಾಟರ್ ಆಫ್ ಹೈಟ್ H/3 ಕೆಳಗಿಂದ ಆಗ್ತೈತಿ. ಕೆಳಗಿಂದ ಎಷ್ಟಿರ್ತದ? H/3. ಡೆಪ್ತ್ ಆಫ್ ವಾಟರ್ ಅಂದ್ರೆ ಮೇಲಿಂದ ಹೇಳ್ಬೇಕು ನಾವು. therefore ಆನ್ಸರ್ ಈಸ್, ಆನ್ಸರ್ ಎಷ್ಟು? 2/3 ಆಫ್ H ಮೇಲಿಂದ ಬರ್ಬೇಕು. ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಡ್ರಿ. ಮಾಡೋಣ ನಾವು? ಮಾಡೋಣ ಸರ್. ಬರ್ಬೋದು. ಡೆಪ್ತ್ ಆಫ್ ಇದು ನ್ಯೂಟನ್ ಯಾವುದು? ಸೆಂಟರ್ ಆಫ್ ಪ್ರೆಷರ್ ಏನು ಈಕ್ವೇಶನ್? H star equal to H bar plus IG divided by A H bar. ಹೇಳ್ತಾ? ಓಕೆ, H bar ಏನಾಗ್ತದ? ರೆಕ್ಟಾಂಗಲ್ ಪ್ಲೇಟ್ ಇತ್ತಂದ್ರ H/2, ಕರೆಕ್ಟಾ? ದಿಸ್ ಇಸ್ ಯುವರ್ H/2 ಪ್ಲಸ್ I ಏನಾಗ್ತದ? BH³/12 ಡಿವೈಡೆಡ್ ಬೈ ಏರಿಯಾ B into H into H bar ಅಂದ್ರೆ H/2. therefore this 2 this become 6. B ಕ್ಯಾನ್ಸಲ್. 2 H ಇಲ್ಲಿ ಹೋತು, 1 H ಅಲ್ಲಿ ಉಳ್ಕೊಂತು. ಇದು H/2 ಪ್ಲಸ್ ಇದು ಎಷ್ಟದ? H/6. LCM ಎಷ್ಟಾಗುತ್ತಾ? 6 ಆಗುತ್ತಾ? ಇದಕ್ಕೆ ಇಂಟು 3 ಮಾಡು, ಇದಕ್ಕೆ ಇಂಟು 1 ಮಾಡು. ಹೌದಾ? ಇದು ಪ್ಲಸ್ ಇದು. ಅವಾಗ 3 + 1 ಎಷ್ಟಾಗ್ತದೆ? 4H/6 ಆಯ್ತು. 2 2 2 3 2/3 ಆಫ್ H is your H star. ಅದೇ ಕೆಳಗಿಂದ H/3 ಇತ್ತು, ಮೇಲಿಂದ H/3 ಅಷ್ಟನ್ನು ನೆನ್ಪಿಟ್ಕೋಬಹುದು. ಓಕೆನಾ? ಈಗ ನಾ ಯಾವ್ದ್ರದ್ದು ಹೇಳಿದೆ? ಟ್ರಯಾಂಗಲ್ ಹೇಳಿದೆ, ಸಾರಿ ರೆಕ್ಟಾಂಗಲ್ ಹೇಳಿದೆ. ನೀವು ಸರ್ಕ್ಯುಲರ್ದು ಮತ್ತೆ ಟ್ರಯಾಂಗಲ್ದು ಮಾಡಿಟ್ಕೊಡ್ರಿ. ಹೌದಾ? ಮಾಡಿಟ್ಕೊಂಡ್ರೆ ಸ್ವಲ್ಪ ಈಸಿ ಆಗ್ತದ, ನಿಮ್ಗೆ ಯೂಸ್ ಆಗ್ತದೆ ಮುಂದೆ ಹೋಗೋಣ. ಓಕೆ, ನೆಕ್ಸ್ಟ್ 99 ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ಬ್ಯಾರೋಮೀಟರ್? ಬ್ಯಾರೋಮೀಟರ್ ಅಂದ್ರೆ ಏನಂತ ಹೇಳಿದ ಆಲ್ರೆಡಿ. ಬ್ಯಾರೋ ಅಂದ್ರೆ ಬಾರ್ ಅಂತಂದ್ರೆ ಅದು 1 × 10⁵ PA ಅಂತ ಅರ್ಥ. ಹೌದಾ?
ಇದು ಎಷ್ಟು ಇರ್ತದೆ, ಇದು ಅಟ್ಮಾಸ್ಫಿಯರ್ ಪ್ರೆಷರ್ ಇದು. ಓಕೆ, ಇದರೊಳಗೆ ಯಾವ್ದು ಯೂಸ್, ವೆಲಾಸಿಟಿ ಯೂಸ್ ಮಾಡ್ತಾರೇನು? ಇಲ್ಲ. ಡಿಸ್ಚಾರ್ಜ್ ಯೂಸ್ ಮಾಡ್ತಾರೇನು? ಇಲ್ಲ. ಸರ್ಫೇಸ್ ಟೆನ್ಷನ್ಗೆ ಇಲ್ಲ. ಪ್ರೆಷರ್ಗೆ ಯೂಸ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಪ್ರೆಷರ್ ಅಂತಂದ್ರೆ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ 100 ಕ್ವಶನ್. ಇಫ್ ದ ಗೇಜ್ ಪ್ರೆಷರ್ ಅಂಡ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ at a point are observed 70 mm and 70 mm of mercury and 750 mm of mercury, what is the value of absolute pressure of mercury? ಹೇಳ್ರಿ. ಇದು ಅಬ್ಸಲ್ಯೂಟ್, ಇದು ಅಟ್ಮಾಸ್ಫಿಯರ್. ನಿಮ್ಮ ಪಾಯಿಂಟ್ ಎಲ್ಲೈತಿ ಈಗ? ನಿಮ್ಮ ಪಾಯಿಂಟ್ ನೋಡ್ರಿ, ಈಗ ಗೇಜ್ ಪ್ರೆಷರ್ ಮತ್ತು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೊಟ್ಟಾರ, ಹೇಳ್ತಾ? ಗೇಜ್ ಪ್ರೆಷರ್ ಅಂಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಟ್ ಅ ಪಾಯಿಂಟ್ ಆರ್ ಗಿವನ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟೈತಿ? 750 ಐತಿ. ಆಮೇಲೆ ಗೇಜ್ ಪ್ರೆಷರ್ ಎಷ್ಟೈತಿ? 70 ಐತಿ. ಇಲ್ಲಿಂದ ಗೇಜ್ ಪ್ರೆಷರ್ ಯಾವಾಗಲೂ ಫ್ರಾಮ್ ಅಟ್ಮಾಸ್ಫಿಯರ್, therefore ಇದು 70 ಐತಿ. ಹಂಗಾರೆ ಅಬ್ಸಲ್ಯೂಟ್ ಅಂದ್ರೆ ಇಲ್ಲಿಂದ ಎಷ್ಟು ಅಂತ ಎಷ್ಟಾಗ್ತಿದ್ದು? 750 ಪ್ಲಸ್ 70 ಅಲ್ಲ, ಅಬ್ಸಲ್ಯೂಟ್ ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಹೋಗ್ಬೇಕು ನೀವು. ಇವತ್ತು ಇದೇ ಪಾಯಿಂಟ್ ನ ಮೆಜರ್ ಮಾಡೋದು. ದಿಸ್ ಇಸ್ ಯುವರ್ ಪಾಯಿಂಟ್ ಪಿ. 70 ಪ್ಲಸ್ 750 820. 820 ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಥ್ಯಾಂಕ್ ಯು ವೆರಿ ಮಚ್. 5 ಕ್ವಶನ್ಸ್ ಮಾಡಿದ್ವಿ. ಅದೇ ರೀತಿ 5 ಕ್ವಶನ್ಸ್ ನೋಡ್ಕೊಂತ ಹೋಗೋಣ, ನಾಲೆಜ್ ಜಾಸ್ತಿ ಮಾಡ್ಕೊಂತ ಹೋಗೋಣ. ಥ್ಯಾಂಕ್ ಯು.